ಬೊಗ್ಗಮ್ಮ ಅಯ್ಯೋ 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 ಎದಾಡ್ತಾಳೆ. ಬಸ್ ಸ್ಟ್ಯಾಂಡ್ ಯಾವುದಿದೆನಾ? ಸರಿ, ನೀವು ಬ್ಯುಸಿ ಇದ್ದಾಗ ನಾನು ಬಂದರೆ ಸರಿ ಹೋಗುತ್ತೆ ಹಂಗಾದ್ರೆ. ಅಯ್ಯ ದೇವ್ರೆ, ಯಾವುದು ಆಫೀಸು ಕ್ಲೋಸಾ? ಓ, ಪ್ರೊಫೆಷ್ನಲ್ ಕೊರಿಯರ್ ಇಲ್ಲೇ ಐತೆ. ನಂಬರ್ ಐತಲ್ಲ, ಫೋನ್ ಮಾಡಿ. ನನಗೆ ಅದೇ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದು. ಅಕ್ಕ ಆದರೆ ಭಯ ಪಟ್ಕೊಂಡ್ಲಕ್ಕಂದ. ಹಲೋ, ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಾಗ ಮಾಡೋ ಕಾರಣ ಏನಪ್ಪ ಅಂದರೆ, ಋತಿಕನಿಗೆ ಒಂದು ವಾರ ಆಯಿತು, ಸ್ವಲ್ಪ ಹುಷಾರಿಲ್ಲ. ಋಷಿಕಾ ಚೆನ್ನಾಗಿದ್ದಾಳೆ, ಬಟ್ ಏನಂದರೆ ಏನು ಪ್ರಾಬ್ಲಮ್ ಅಂತಂದರೆ, ಅವಳು ಋತಿಕಾ ಇದ್ದಾಳಲ್ವ, ಯಾವಾಗಲೂ ಸಿಕ್ಕಾಪಟ್ಟೆ ಆಟ ಮಾಡ್ತಾಳೆ ಜಾಸ್ತಿ. ಅದಕ್ಕೋಸ್ಕರ ಇವಾಗ ಹೋಗಿ ಒಂದು ಸ್ವಲ್ಪ ಏನೋ ಯಂತ್ರನೋ ಅದೇನೋ ಆಗ್ತಾರಂತ ಹೇಳ್ತಾರೆ. ಇವಾಗ ಒಂದು ವರ್ಷ ತುಂಬ್ತಾ ಬಂತಲ್ಲ, ಒಂದು ವರ್ಷ ತುಂಬ್ತಾ ಬಂದಾಗ ಸ್ವಲ್ಪ ಮಕ್ಕಳದ್ದು ಜಾಸ್ತಿ ಆಗುತ್ತಂತೆ. ಅದಕ್ಕೇನೆ ಹೋಗಿ ಹಾಕ್ಸ್ಕೊಂಡು ಬರೋಣ ಅಂತ ಅವಳು ಕಿರಿಸ್ತಾ ಇದ್ದಾಳೆ. ಆಮೇಲೆ ಆಯಿಲು ಎಲ್ಲ ಸೇಲ್ ಆಗೋಯ್ತು. ಎಷ್ಟು ನಿನ್ನೆ ಮಾಡಿದ್ದೀನಿ ಇವಾಗ ಇನ್ನೂ ಎಷ್ಟಿದಾವೆ ಅಂದರೆ ಒಂದು 4 ಬಾಟ್ಲು ಉಳಿದಿದ್ದಾವೆ ಅಷ್ಟೇ. ಎಲ್ಲ ಸೇಲ್ ಆಗೋಯ್ತು, ಮಾಡೋದ್ ತಡನೆ ಸೇಲ್ ಆಗೋಯ್ತು. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏರ್ ಗ್ರೋತ್ ಆಯಿಲು ಇನ್ನೂ ಒಂದು 15 ಸ್ಟಾಕ್ ಇದೆ. 40 ಮಾಡಿದ್ವಿ, 40 ಅದರಲ್ಲಿ ಒಂದು 25 ಖಾಲಿ ಆಗ್ಬಿಟ್ವು. ಇನ್ನೊಂದು 15 ಆ ಥರ ಇದ್ದಾವೆ ಅನಿಸುತ್ತೆ. ನೋಡಿಲ್ಲ, 15 ಇನ್ನೂ ಕಡಿಮೆ ಇದ್ದಾವೆ. ಮತ್ತು ಇವಾಗ ಆಯಿಲ್ ರೆಡಿ ಮಾಡಬೇಕು ನಾನು. ಕೊಕೊನೆಟ್ ಆಯಿಲ್ 3ನೇ ಸರಿ ಕೊಕೊನೆಟ್ ಆಯಿಲ್ ರೆಡಿ ಮಾಡ್ಬೇಕು ಇವಾಗ ನಾನು. ಆದಷ್ಟು ಎಷ್ಟೊಂದು ಆರ್ಡ್ರ್ ಕೊಡ್ತಾ ಇದ್ದೀರಾ, ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಅದರಿಂದನೂ ತುಂಬ ಜನ ರಿಸಲ್ಟು ತೊಗೊತಾ ಇದ್ದೀರಲ್ವ, ಅದಕ್ಕೆ ಕೇಳೋಕ್ಕೂ ತುಂಬ ಖುಷಿಯಾಗಿ. ಕೇರಳದಿಂದನೂ ಆರ್ಡರ್ ಎಲ್ಲ ಬರ್ತಾಯಿದೆ. ಬೆಳಗಾಮು, ಕೇರಳ, ಕೋಲಾರ ಈ ಕಡೆಯಿಂದೆಲ್ಲ ಬರ್ತಾಯಿದೆ. ಕೇರಳ ನನಗೆ ಅವರು ಫೋನ್ ಎತ್ತಾಳೆ, ನಾವು ಕೇರಳ ಅಂತ ಹೇಳಿದ್ರ, ಶಾಕ್ ಆಗಿಬಿಡ್ತು. ಕೇರಳದವ್ರಿಗೂ ಎಲ್ಲ ಇದಾಗಿದೆಯಾ ಅಂತಂದೇಳಿ. ಆಮೇಲೆ ಅವ್ರು ಕನ್ನಡ ಬೇರೆ ಮಾತಾಡ್ತಿದ್ರು. ನೀವು ಕನ್ನಡ ಮಾತಾಡ್ತಿದ್ದೀರಾ, ಕೇರಳ ಅಂತ ಹೇಳ್ತೀರಾ ಅಂತಂದರೆ, ಇಲ್ಲ ನಾವು ಇಲ್ಲಿ ಕೆಲ್ಸಕ್ಕೆ ಬಂದು 8 ವರ್ಷ ಆಯಿತು, ಸೊ ಹಂಗಾಗಿ ನಮಗೆ ಕನ್ನಡ ಗೊತ್ತು ಅಂತ ಹೇಳಿದ್ರು ಅವರು. ಕನ್ನಡದವ್ರೂ ಅಲ್ಲಿದ್ದಾರಲ್ಲ ಅನ್ನೋದಕ್ಕೆ ಒಂದು ಖುಷಿ ಆಯಿತು. ಅಲ್ಲಿಂದ ಆರ್ಡರ್ ಬಂದಿದ್ದು ಇನ್ನೂ ಸಂತೋಷ ಆಯಿತು. ಇಲ್ಲಿ ನೋಡಿ ಹೆಂಗೆ ಜಗಳ ಆಡ್ತಾರೆ ನೋಡಿ. ಹೇಯ್, ಯಾಕೆ ಇಬ್ಬರು ಕಿತ್ತಾಡೋದು? ಯಾಕೆ ಕಿತ್ತಾಡಬಾರ್ದು. ಇವಾಗ ಹೋಗಬೇಕು. ನಿನ್ನೆ ಆಯಿಲ್ ಮಾಡಬೇಕಾದ್ರೆ ಸ್ವಲ್ಪ ಕೈ ಸ್ವಲ್ಪ ಬ್ಲ್ಯಾಕ್ ಕಂಡಿದೆ, ನಿಮಗೆ ನೋಡ್ಬೋದು. ಕೈ ಅಷ್ಟೊಂದು ಬ್ಲ್ಯಾಕ್ ಇಲ್ಲ. ಅದು ನಿನ್ನೆ ಯಾಕೆ ಹಂಗೆ ಕಾಣಿಸ್ತು ಅಂತಂದೆ, ಅಲ್ಲಿ ಅಡುಗೆ ಮನೆಯಲ್ಲಿ ಲೈಟು ಡಿಮ್ ಇದೆ, ಬ್ರೈಟ್ನೆಸ್ ಇಲ್ಲ ಅಲ್ಲಿ. ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ಹೆಂಗೆ ಕಿತ್ತಾಡ್ತಾರೆ ನೋಡಿ ಇಬ್ರಿಗ. ಮನೇಲೆಲ್ಲ ಹೆಂಗೆ ಹಾಕಿದ್ದಾರೆ ನೋಡಿ, ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರು ಅಷ್ಟೇ. ಋತು ಇಲ್ಲ, ಇಲ್ಲಿದೆ ನೋಟಗು. ಋತಿಕ ಇಲ್ಲೇ ಐತೆ ತಗೋ, ಅವಳು ಎತ್ಕೊಂಡ್ಬಿಡ್ತೀನಿ. ಬಾ ಕಂದ, ಬಾ. ಇದು ಸ್ವಾಮಿ. ಇವಳಿಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗ್ತದೆ, ಅದಕ್ಕೆ ಹೋಗಿ ಒಂದು ಸ್ವಲ್ಪ ತಾಯ್ತಾ ಥರ ಹಾಕ್ಸ್ಕೊಂಡು ಬರೋಣ ಅಂತಂದೇಳಿ. ಅದೇ ನಿನ್ನೆ ಸ್ವಲ್ಪ ಅಲ್ಲಿ ಅಡುಗೆ ಮನೆ ಫುಲ್ಲು ಮೂಲೆಯಲ್ಲಿದೆ, ಅಲ್ಲಿ ಲೈಟು ಸ್ವಲ್ಪ ಡಿಮ್ಮು ಮತ್ತು ಬೆಳಕಿರಲ್ಲ, ಏನಿಲ್ಲ. ಸೊ ಹಂಗಾಗಿ ನಿಮಗೆ ಆ ಥರ ಕಂಡಿದೆ. ಯಾರೋ ಕಮೆಂಟ್ ಮಾಡಿದರೆ ಮೇಕಪ್ ಮಾಡ್ಕೊಂಡಿದ್ದೀರಾ ಅಂತಂದೇಳಿ. ಅಯ್ಯೋ ದೇವ್ರೆ, ಮೇಕಪ್ ಅಂದರೆ ನಾನು ನಿಜವಾಗ್ಲೂ ಒಂದು ಫೇರ್ ಆ್ಯಂಡ್ ಲವ್ಲಿ ಬೇಕಾದ್ರೆ ತೋರಿಸ್ಬಿಡ್ತೀನಿ. ಫೇರ್ ಆ್ಯಂಡ್ ಲವ್ಲಿ ನಾನು ನಿಮಗೆ ನೋಡಿ, ಫೇರ್ ಆ್ಯಂಡ್ ಲವ್ಲಿ ಮತ್ತು ಒಂದು ಲಿಪ್ಸ್ಟಿಕ್ಕು, ಆಮೇಲೆ ಇದು ಸ್ಟಿಕ್ಕರು ಏನೋ ಬೀಳಿಸಿದ್ಲು ಆಯಿಲು, ಸ್ಟಿಕ್ಕರು, ಆಮೇಲೆ ಕುಂಕುಮ ಇಟ್ಕೊಂಡಿದ್ದೆ ಅಂತ ಅನಿಸುತ್ತೆ ಅಷ್ಟೇ. ನಿನ್ನೆ ಕುಂಕುಮ ಇಟ್ಕೊಂಡಿದ್ದೆ. ಇಷ್ಟಕ್ಕೆ ಮೇಕಪ್ಪ ಅಂತಂದೆಲ್ಲ ಕೇಳಿದ್ರಿ, ಯಾವುದಿಲ್ಲ. ಅದು ಏನಾಗಿತ್ತು ಅಂತಂದರೆ, ಅವಾಗೆಲ್ಲ ಸ್ವಲ್ಪ ಪಿಂಪಲ್ಸ್ ಆಗಿದ್ದು, ಕಪ್ಪು ಕಲೆ ಅವೆಲ್ಲ ಇದ್ದಿದ್ದಕ್ಕೆ ಮುಖ ಒಂಥರ ಕಾಣಿಸ್ತಾ ಇತ್ತು ವಿಡಿಯೋದಲ್ಲಿ.
ಇವಾಗ ಏನಂದ್ರೆ ಅವು ಕಲೆಗಳೆಲ್ಲ ಸ್ವಲ್ಪ ಹೋಗಿದ್ದಕ್ಕೆ ಈ ಕಡೆ ನೋಡಿ, ಈ ಕಡೆ ಭಾಗ ಎಲ್ಲ ಹೋಗೈತೆ. ಅದಕ್ಕೆ ಅದು ಮುಖ ಬ್ರೈಟ್ನೆಸ್ ಕಾಣಿಸುತ್ತೆ ನಿಮಗೆ, ಬೆಳ್ಳು ಕಾಣಿಸ್ತಾ ಇರೋದು ಗೊತ್ತಾಯ್ತಾ. ಇಲ್ಲಿ ಒಂಚೂರು ನಿಮ್ಗೆ ಕಾಣಿಸ್ಬೋದು, ಇನ್ನೊಂದು ಚೂರು ಕಪ್ಪು ಕಲೆ ಇರೋದು ಇಷ್ಟೇ. ಇದನ್ನು ಹೋಗ್ತಾ ಇದೆ, ಅದು ಆಯಿಲ್ದಿಂದನೇ ಎಲ್ಲದು ಇದೆಲ್ಲ ಕ್ರಾಚಸ್ ಎಲ್ಲ ಹೋಗಿದ್ದು, ನನಗೆ ಪಿಂಪಲ್ಸ್ ಎಲ್ಲ ಹೋಗಿದ್ದು. ಮತ್ತು ಇಂಥಲ್ಲಿ ಸ್ವಲ್ಪ ಕಪ್ಪು ಈ ಥರ ಇತ್ತು, ಅದನ್ನು ಹೋಯಿತು. ಮತ್ತು ಇದೊಂದು ಚೂರಿದೆ ಇಲ್ಲಿ ಕಾಣಿಸೋದು ನಿಮಗೆ. ಇದನ್ನು ಇನ್ನೊಂದು 2-3 ದಿನದಲ್ಲಿ ಇದನ್ನು ಹೋಗ್ಬಿಡುತ್ತೆ ಗೊತ್ತಾಯ್ತಾ. ಮೇಕಪ್ ನಾನು ಏನು ಮೇಕಪ್ಪೇ ಮಾಡ್ಕೊಳ್ಳಲ್ಲ, ಯಾವಾಗಲೂ ನೈಟಿಲೇ ಇರ್ತಿದ್ದೆ. ಇವತ್ತು ಡ್ರೆಸ್ ನೋಡಿ, ನಿನ್ನೆ ಒಂದು ಸಲ ಆಯ್ತು ಡ್ರೆಸ್ ಹಾಕ್ಕೊಳ್ಳೋಕ್ಕೆ ಅಷ್ಟೇ. ಇಲ್ಲಾಂದರೆ ಯಾವಾಗಲೂ ನಾನು ನೈಟಿಲೇ ನಾನು ಹೆಂಗಿದ್ದೀನಿ ಹಂಗೆ ವಿಡಿಯೋ ಮಾಡ್ತಾ ಇದ್ದಿದ್ದು ಗೊತ್ತಾಯ್ತಾ. ಯಾವುದೇ ರೀತಿ ನಾನು ಮೇಕಪ್ ಮಾಡ್ಕೊಳ್ಳಲ್ಲ. ಒಂದು ಫೇರ್ ಆ್ಯಂಡ್ ಲವ್ಲಿ, ಒಂದು ಲಿಪ್ಸ್ಟಿಕ್ಕು, ಒಂದು ಸ್ಟಿಕ್ಕರು, ಆಮೇಲೆ ಕುಂಕುಮ. ಮದುವೆ ಆದಾಗ ಕುಂಕುಮ ಇಟ್ಕೋಬೇಕಲ್ವಾ, ಇಟ್ಕೊತೀನಿ. ಇನ್ನೂ ಇಟ್ಕೊಂಡಿಲ್ಲ, ತಲೆನೂ ಬಾಚಿಲ್ಲ ಇನ್ನು, ನಾನು ಇಟ್ಕೊತೀನಿ ಗೊತ್ತಾಯ್ತಾ. ಮೇಕಪ್ ಅಂತ ಯಾವುದೂ ಇಲ್ಲ. ಅದು ಆಯಿಲ್ ಹಚ್ಚಿದ ಮೇಲೆ ಒಂದು ವಾರಕ್ಕೆ ರಿಸಲ್ಟ್ ಚೆನ್ನಾಗಿ ಬಂತು ನನಗೆ. ಸೊ ಹಂಗಾಗಿ ನಾನು ನಿಮಗೆ ನಿನ್ನೆ ತೋರಿಸಿದ್ದು ಗೊತ್ತಾಯ್ತಾ. ಅದು ಲೈಟ್ ಡಿಮ್ ಇರೋದಕ್ಕೆ ಮುಖ ಇದು ಕೈ ನಿಮಗೆ ಆ ಥರ ಕಾಣಿಸಿದೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಬೇಕಾದರೆ ನೀವು ನೋಡ್ಬೋದು ನನ್ನ ಕೈ ಯಾವ ಥರ ಇದೆ ಅಂತಂದೇಳಿ. ಗೊತ್ತಾಯ್ತಾ. ಎಲ್ಲ ಗೊತ್ತಿಲ್ಲ, ಅದಕ್ಕೆ ಆಯಿಲ್ ಹಚ್ಕೊಂಡು ಆ ಥರ ಆಗಿದೆ ಅಂತ ಸಿಂಪಲಾಗಿ ಮೆಸೇಜ್ ಮಾಡಿ ಮಕ್ಕಳನ್ನ ತೋರಿಸ್ಕೊಂಡು ಬರ್ತೀನಿ, ನೀವು ಹೋಗಿ. ಬೊಗ್ಗಮ್ಮ ಅಯ್ಯೋ ಅದಾಡ್ತಾಳೆ. ಇವಾಗ ಬಂದಿದ್ದೀವಿ, ಇಬ್ರಿಗೂ ತಾಯ್ತ ಕಟ್ಟಿಸ್ತಾ ಇದ್ದೀವಿ. ಒಂದು ಸ್ವಲ್ಪ ಎದ್ರುಕೊಂಡಿದ್ದಾಳೆ, ಅದಕ್ಕೆ ಹೇಳಿ ಹೆಂಗೆ ಹಾಗೆ ತಾಯ್ತ ಕಟ್ಸ್ಕೊಂಡು ಮಾರಮ್ಮ ದೇವರು ಇದ್ದರು, ಅವರು ದೇವಸ್ಥಾನಕ್ಕೆ ಹೋದ್ವಿ. ಗ್ರಾಮ ದೇವತೆ ತುಂಬ ಪವರ್ಫುಲ್ ಅಂತೆ, ಅದಕ್ಕಾಗಿ ಹೋಗಿದ್ದೀವಿ. ಏನು ಮಾಡಿದ್ರಮ್ಮ ನಿನಗೆ ಋಷಿ? ನೀರು ಹಾಕಿದ್ರ, ಮುಖಕ್ಕೆ ಚುಮ್ಸಿದ್ರ ಕಂದ, ತೀರ್ಥ ಚುಮ್ಸಿದ್ರ ಕಂದ? ಅಯ್ಯೋ ಮುಖ ಎಲ್ಲ ಒದ್ದೆ ಆಗಿದ್ದಲ್ಲ ಮಗಳೇ. ಹಾಂ, ಅಕ್ಕ ಆದರೆ ಭಯ ಪಟ್ಕೊಂಡ್ಲು ಕಂದ. ಬಸ್ ಸ್ಟ್ಯಾಂಡ್ ಯಾವುದಿದೆನಾ? ಸರಿ, ನೀವು ಬ್ಯುಸಿ ಇದ್ದಾಗ ನಾನು ಬಂದರೆ ಸರಿ ಹೋಗುತ್ತೆ ಹಂಗಾದರೆ. ಅಯ್ಯ ದೇವ್ರೆ, ಯಾವುದು ಆಫೀಸು ಕ್ಲೋಸಾ? ಓ, ಪ್ರೊಫೆಷ್ನಲ್ ಕೊರಿಯರ್ ಇಲ್ಲೇ ಐತೆ, ನಂಬರ್ ಐತಲ್ಲ, ಫೋನ್ ಮಾಡಿ. ನನಗೆ ಅದೇ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದು. ಓನರ್ನ ಕರೆಸಿದ್ವಿ, ಕೊರಿಯರ್ ಇತ್ತು. ಅದಕ್ಕೆ ಅವರ ಅಂಕಲ್ ಪರಿಚಯ ಆಗಿದ್ದಾರೆ, ಯಾಕಂದರೆ ಕೊರಿಯರ್ ಮಾಡ್ತೀವಲ್ವ, ಅದಕ್ಕೆ ಯಾವಾಗಲೂ ಯಜಮಾನ್ರಿಗೆ ಬರೋಕ್ಕಾಗಿಲ್ಲ ಅಂತಂದರೆ ನಾನು ತೊಗೊಂಡು ಬಂದು ಆರ್ಡ್ರ್ ಕೊಡ್ಬೋದಲ್ಲ ಅಂತಂದ್ರೆ. ಇವತ್ತು 2 ಇತ್ತು, ಕೇರಳ ಮತ್ತು ಕೋಲಾರಕ್ಕೆ, ಅದಕ್ಕಾಗಿ ಬಂದಿದ್ದೀವಿ. ಅಂತೂ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೊರಿಯರ್ ಮುಗಿಸ್ಕೊಂಡು ಮನೆಗೆ ಬಂದಾಯಿತು ನೋಡಿ. ಅಂತೂ ಅನ್ಕಡಿದ್ದೆಲ್ಲ ಹಾಗೆ ಕರ್ಕೊಂಡು ಬಂದ್ವಿ. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್.